ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ತಬ್ಬೆಬುಯ ಹೂಗಳ ಹಾಸು. ರೂಟ್ ಮ್ಯಾಪ್ಗೆ ಹೊಸ ಆಪ್ ಸಿದ್ಧ. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ನಾಗೇಂದ್ರ ಕಡೂರ್ ಮತ್ತು ಫ್ರೆಂಚ್ ಪ್ರವಾಸಕ್ಕೆ ಸ್ಫೂರ್ತಿಯಾಗಿ ವಿಶ್ವೇಶ್ವರ ಭಟ್ಟರ ವಿರೇಚಕರ ಪುಸ್ತಕ. ಕೇವಲ 43 ಗಂಟೆಗಳಲ್ಲಿ ಬೆಂಗಳೂರಿನಿಂದ ಅಯೋಧ್ಯೆಗೆ ಪಯಣಿಸಿದ ಅರಸೀಕೆರೆಯ ಋತ್ವಿಕ್, ಒನ್ ಅಂಡ್ ಓನ್ಲಿ ರೈಡರ್ ಇನ್ ಕರ್ನಾಟಕ. 24ನೇ ವಯಸ್ಸಿನಲ್ಲೇ ಪ್ರಪಂಚದ 197 ದೇಶಗಳ ಪರ್ಯಟನೆ. ಶುಭಂ ಕುಮಾರ್ ಎಂಬ ವಿಹಾರಿಯ ಸವಾರಿ ಕಥೆ. ಸಿಲಿಕಾನ್ ಸಿಟಿಯಲ್ಲಿ ತಬ್ಬೆಬುಯ ಹೂಗಳ ದರ್ಬಾರ್ ಶುರುವಾಗಿದ್ದು, ನಗರದ ಪ್ರಮುಖ ರಸ್ತೆ, ಪಾರ್ಕ್ಗಳೆಲ್ಲವೂ ಅಕ್ಷರಶಃ ಸ್ವರ್ಗವಾಗಿಸಿದೆ. ನೀವೇನಾದ್ರೂ ಅಂತಹ ರಸ್ತೆಗಳಲ್ಲಿ ಸಂಚರಿಸಿಲ್ಲವೆಂದ್ರೆ ಚಿಂತಿಸಬೇಡಿ. ನಗರದ ಯಾವೆಲ್ಲ ಭಾಗಗಳಲ್ಲಿ ತಬ್ಬೆಬುಯ ಹೂ ಬಿಡುವ ಮರಗಳಿವೆ, ಈ ಹೂಗಳಿಂದ ಸಿಂಗಾರಗೊಂಡಿರುವ ರಸ್ತೆಗಳಿವೆ ಎಂಬುದನ್ನು ಗುರುತಿಸುವ ಅಪ್ಲಿಕೇಶನ್ ಒಂದು ಸಿದ್ಧವಾಗಿದೆ. ಮಾಳವಿಕಾ ಎಂಬ ಮಹಿಳೆಯೊಬ್ಬರು ಈ ವಿಶಿಷ್ಟವಾದ ಆಪ್ ಸಿದ್ಧಪಡಿಸಿದ್ದಾರೆ. ಇದರ ಮೂಲಕ ಬೆಂಗಳೂರಿನ ಯಾವ ರಸ್ತೆಯಲ್ಲಿ ತಬ್ಬೆಬುಯ ಹೂಗಳಿವೆ ಎಂದು ತಿಳಿಯಬಹುದಾಗಿದೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮಾಳವಿಕಾ, ಹವ್ಯಾಸಕ್ಕಾಗಿ ತಬ್ಬೆಬುಯ ಚಿತ್ರಗಳನ್ನು ತೆಗೆಯುವುದರೊಂದಿಗೆ ಪ್ರಾರಂಭವಾದ ಪಯಣ ಈಗ ಮ್ಯಾಪ್ನಲ್ಲಿ ಗುರುತಿಸುವವರೆಗೆ ಸಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಖ್ಯಾತ ಪತ್ರಕರ್ತರು, ವಿಶ್ವವಾಣಿ ಮತ್ತು ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರ ಪುಸ್ತಕಗಳು ಅಂದರೆ ಓದುಗರಿಗೆ ಅಚ್ಚುಮೆಚ್ಚು. ಪ್ರವಾಸದ ಕುರಿತಾದ ಪುಸ್ತಕಗಳಂತೂ ಜನರನ್ನ ಪ್ರವಾಸಗಳನ್ನ ಕೈಗೊಳ್ಳಲು ಬಹುದೊಡ್ಡ ಪ್ರೇರಣೆಯಾಗಿದೆ. ಅವರ ವಿದೇಶ ಕಾಲ ಕೃತಿ 5 ಜನ ಸ್ನೇಹಿತರನ್ನ ಆಫ್ರಿಕಾ ಪ್ರವಾಸಕ್ಕೆ ಕೈಗೊಳ್ಳಲು ಪ್ರೇರೇಪಿಸಿದೆ. ಈ ಕೃತಿಯಲ್ಲಿ ಉಲ್ಲೇಖಿಸಲಾದ ಸ್ಥಳಗಳನ್ನು ನೋಡಲು ಆರ್ಥಿಕ ತಜ್ಞರಾದ ನಾಗೇಂದ್ರ ಕಡೂರು ಮತ್ತು ಗೆಳೆಯರ ತಂಡ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಂಡಿದ್ದಾರೆ. ವಿಶ್ವೇಶ್ವರ ಭಟ್ ಅವರು ಪುಸ್ತಕದಲ್ಲಿ ಹೆಸರಿಸಿರುವ ಜಾಗಗಳನ್ನೆಲ್ಲ ಸಂದರ್ಶಿಸಿ ಅದನ್ನ ಪುಸ್ತಕದ ವಿವರಣೆಯೊಂದಿಗೆ ಸಮೀಕರಿಸಿ ಫುಲ್ ಥ್ರಿಲ್ ಆಗಿದ್ದಾರೆ. ನಾಗೇಂದ್ರ ಕಡೂರು ಅವರ ದಕ್ಷಿಣ ಆಫ್ರಿಕಾ ಪ್ರವಾಸದ ಅನುಭವಗಳು ಶೀಘ್ರದಲ್ಲಿ ಪ್ರವಾಸಿ ಪ್ರಪಂಚದ ಓದುಗರಿಗೆ ಮತ್ತು ವೀಕ್ಷಕರಿಗೆ ಲಭ್ಯವಾಗಲಿದೆ. ಗುಡ್ ಮಾರ್ನಿಂಗ್. ನೋಡಿ, ವಿಶ್ವೇಶ್ವರ ಭಟ್ರು ಒಂದು ಒಳ್ಳೆ ಬುಕ್ ಬರ್ದಿದ್ದಾರೆ, ವಿದೇಶ ಕಾಲ ಅಂತ. ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಇದರಲ್ಲಿ ತುಂಬಾ ಚಾಪ್ಟರ್ಸ್ ಸೌತ್ ಆಫ್ರಿಕಾ ರಿಲೇಟೆಡ್ ಇದೆ. ಇದು ನೋಡ್ಬಿಟ್ಟು ನಾವು ಈ ಬುಕ್ ಅಲ್ಲಿ ಯಾವ್ಯಾವ ಸ್ಪಾಟ್ ಇದೆಯೋ ಅದನ್ನ ನೋಡ್ಲೇಬೇಕು ಅಂತ ಸೌತ್ ಆಫ್ರಿಕಾಕ್ಕೆ 5 ಜನ ಫ್ರೆಂಡ್ಸ್ ಬಂದಿದ್ದೀವಿ. ಇದು ಈಗ ನಾವು ಪಿಲಾನೆಸ್ಬರ್ಗ್ ಅಂತ ನ್ಯಾಷನಲ್ ಪಾರ್ಕ್ ಇಂದ ಕೇಪ್ ಟೌನ್ ವರ್ಗು, ಅಂದ್ರೆ ಸೌತ್ ಆಫ್ರಿಕಾದ ತುಂಬಾ ಕೆಳಭಾಗಕ್ಕೆ ಕಾರಲ್ಲಿ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 1800 ಕಿಲೋಮೀಟರ್ಸ್ ಜರ್ನಿ ಮಾಡ್ತಾ ಇದೀವಿ ಕಾರಲ್ಲಿ. ಸೊ ಎಲ್ಲರೂ ಫ್ರೆಂಡ್ಸ್ಗೆ ಹಾಯ್ ಹೇಳ್ಬಿಡಿ ಒಂದ್ಸಲ. ಹಾಯ್ 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 ಹಾಯ್. ಹಲೋ. ಅಲ್ಮಾಟಿ ಎಂದರೆ ಸ್ಥಳೀಯ ಭಾಷೆಯಲ್ಲಿ ಸೇಬಿನ ತಂದೆ ಅಥವಾ ಸೇಬುಗಳ ನಗರ ಎಂದು ಅರ್ಥ. ವಿಜ್ಞಾನಿಗಳ ಪ್ರಕಾರ ಇಂದು ಜಗತ್ತಿನಾದ್ಯಂತ ನಾವು ತಿನ್ನುವ ಸೇಬುಗಳ ಮೂಲ ಕಾಡು ತಳಿಗಳು ಅಲ್ಮಾಟಿಯ ಸುತ್ತಮುತ್ತಲಿನ ಪರ್ವತಗಳಲ್ಲಿ ಹುಟ್ಟಿಕೊಂಡಿವೆ. ಇಲ್ಲಿನ ಅಪೋರ್ಟ್ ಎಂಬ ತಳಿಯ ಸೇಬುಗಳು ತುಂಬಾ ದೊಡ್ಡದಾಗಿ ಮತ್ತು ರುಚಿಯಾಗಿರುತ್ತವೆ. ಅಲ್ಮಾಟಿಯ ಸಮೀಪವಿರುವ ಮೆಡಿಯು ವಿಶ್ವದ ಅತ್ಯಂತ ಎತ್ತರದ ಹೊರಾಂಗಣ ಐಸ್ ಸ್ಕೇಟಿಂಗ್ ರಿಂಕ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1691 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ 100 ವಿಶ್ವ ದಾಖಲೆಗಳು ನಿರ್ಮಾಣವಾಗಿದೆ. ಅಲ್ಮಾಟಿ ನಗರವು ಭವ್ಯವಾದ ಟ್ರಾನ್ಸಿಲಿಯಾಲಾಟೋ ಪರ್ವತ ಶ್ರೇಣಿಯ ಬುಡದಲ್ಲಿದೆ. ನೀವು ನಗರದ ಯಾವುದೇ ಭಾಗದಲ್ಲಿ ನಿಂತರೂ ಸುಂದರವಾದ ಹಿಮಚ್ಛಾದಿತ ಪರ್ವತಗಳು ಕಾಣಿಸುತ್ತವೆ. ಹಾಗಾದ್ರೆ ಅಲ್ಮಾಟಿ ಯಾವ ದೇಶದಲ್ಲಿದೆ? ದೃಢ ಸಂಕಲ್ಪವಿದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮನುಷ್ಯ ಸಾಹಸ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡರೆ ಏನು ಬೇಕಾದರೂ ಸಾಧಿಸ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯುವಕ ಋತ್ವಿಕ್. ಈತ ತನ್ನ ಬೈಕ್ನಲ್ಲಿ ಬೆಂಗಳೂರಿನಿಂದ ಕೇವಲ 43 ಗಂಟೆಗಳಲ್ಲಿ ಅಯೋಧ್ಯೆಯ ರಾಮ ಮಂದಿರ ತಲುಪುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಡಿಸೆಂಬರ್ 5ರಂದು ಬೆಂಗಳೂರಿನಿಂದ ಬೆಳಿಗ್ಗೆ 5:09ಕ್ಕೆ ಹೊರಟ ಋತ್ವಿಕ್ 1886 ಕಿಲೋಮೀಟರ್ ಕ್ರಮಿಸುವ ಮೂಲಕ ಡಿಸೆಂಬರ್ 7ರ ಮಧ್ಯರಾತ್ರಿ 2:59ಕ್ಕೆ ಅಯೋಧ್ಯೆಯನ್ನ ತಲುಪಿದ್ದಾರೆ. ಈ ಪೂರ್ತಿ ಪ್ರಯಾಣಕ್ಕೆ ತೆಗೆದುಕೊಂಡ ಸಮಯ 1 ದಿನ 19 ಗಂಟೆ 50 ನಿಮಿಷಗಳು ಮಾತ್ರ. ಈ ಸಾಧನೆಗೆ ರೈಡರ್ ಇನ್ ಕರ್ನಾಟಕ ಎಂಬ ಬಿರುದು ಕೂಡ ನೀಡಲಾಗಿದೆ. ಸಾಮಾನ್ಯ
ಸಾಮಾನ್ಯವಾಗಿ ಯುವಕರು 24ನೇ ವಯಸ್ಸಿನಲ್ಲಿ ಉದ್ಯೋಗ ದುಡಿಮೆ ಅಂತ ಭವಿಷ್ಯದ ಬಗೆಗೆ ಚಿಂತಿಸುತ್ತಲೇ ಕಾಲ ಕಳೆದ್ಬಿಡ್ತಾರೆ. ಈ ನಡುವೆ ಪ್ರವಾಸವೆಂಬುದು ದೂರದ ಮಾತಾಗಿರುತ್ತದೆ. ಆದರೆ ಬಿಹಾರ ಮೂಲದ ಶುಭಂ ಕುಮಾರ್ ಎನ್ನುವ ಈ ಯುವಕ ತನ್ನ 24ನೇ ವಯಸ್ಸಿನಲ್ಲಿ ಪ್ರಪಂಚದ 197 ದೇಶಗಳನ್ನು ಸುತ್ತಿ ಬರುವ ಮೂಲಕ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದ್ದಾನೆ. ಶುಭಂ ಕುಮಾರ್ ಬಿಹಾರದ ಸಣ್ಣ ಹಳ್ಳಿಯ ಹುಡುಗ. ಕಳೆದ 10 ವರ್ಷದಿಂದ ಪ್ರಪಂಚ ಸುತ್ತುವ ಕನಸನ್ನ ಕಾಣ್ತಾ ಇದ್ದ ಈತ ಈ ಬಾರಿ ಭಾರತವಷ್ಟೇ ಅಲ್ಲ, ಏಷ್ಯಾದ ಕಿರಿಯ ಪ್ರವಾಸಿಗನಾಗಿದ್ದಾನೆ. ಈತನ ಪ್ರವಾಸಗಳ ಕಥೆಗಳು ನಿಜಕ್ಕೂ ರೋಚಕ. ಎಷ್ಟೋ ಬಾರಿ ಪ್ರವಾಸಕ್ಕೆ ಹೋದಾಗ ಪೆಟ್ರೋಲ್ ಬಂಕ್, ಟ್ರಾನ್ಸ್ ಸ್ಟೇಷನ್ಗಳಲ್ಲಿ ಕೊರೆವ ಚಳಿಯಲ್ಲಿ ಮಲಗಿದ್ದಾನೆ. ಆದರೂ ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯದೆ ಇಂದು ಸಾಹಸ ಪ್ರವಾಸಕ್ಕೆ ಮಾದರಿಯಾಗಿದ್ದಾನೆ. ಈ ಯಶಸ್ಸಿಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಶುಭಂ ಕುಮಾರ್ ಅವರಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಉತ್ತರಾಖಂಡದ ಯಾವ ಸರೋವರವನ್ನ ಸ್ಕೆಲಿಟನ್ ಲೇಕ್ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.